ರೈಟ್. ರಾಜ್ಯದಲ್ಲಂತೂ ಈಗ ಕರೋನಾ ಆತಂಕ ಶುರುವಾಗಿದೆ. ಮಳೆಯ ಮುಹೂರ್ತದಲ್ಲಿ ಅಬ್ಸರ್ವ್ ಮಾಡಿ, ಕಳೆದ 20 ದಿನಗಳಿಂದ ಈಚೆಗೆ ನಿಧಾನವಾಗಿ ಕೋವಿಡ್ ಕೇಸ್ಗಳು ಒಂದಾದ ಮೇಲೆ ಒಂದು ಜಾಸ್ತಿ ಆಗ್ತಾ ಇದೆ. ಈಗ 38ಕ್ಕೆ ಬಂದು ನಿಂತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇನ್ನೂ ತಡ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾಳೆಯಿಂದ ಕೋವಿಡ್ ಟೆಸ್ಟಿಂಗ್ ಅನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾರಿಗೆ? ಎಲ್ರಿಗೂ ಅಲ್ಲ, ಎಲ್ರಿಗೂ ಕಡ್ಡಾಯ ಅಲ್ಲ, ಕೆಲವರಿಗೆ ಮಾತ್ರ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಅಂತ ಒಂದು ವಾರ ಕಾದು ನೋಡಿ ಮುಂದಿನ ವಾರ ಗೈಡ್ಲೈನ್ಸ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆ, ಅದ್ರ ಬಗ್ಗೆ ಹಿಂಟ್ ಕೂಡ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಹೇಗಿರುತ್ತೆ ಹಾಗಾದರೆ ಮಾರ್ಗಸೂಚಿ? ಟೆಸ್ಟಿಂಗ್ ಯಾರ್ಯಾರಿಗೆ? ಬನ್ನಿ ನೋಡೋಣ. ರಾಜ್ಯದಲ್ಲಿ ಹೆಚ್ಚಿದ ಕೊರೋನಾ ಆತಂಕ. ಬೆಂಗಳೂರು ಹಾಟ್ಸ್ಪಾಟ್ ಟೆಸ್ಟಿಂಗ್ಗೆ ಆದೇಶ. ನಾಳೆಯಿಂದ ಎಲ್ಲ ಆಸ್ಪತ್ರೆಗಳಲ್ಲೂ ಟೆಸ್ಟಿಂಗ್. ದೇಶದಲ್ಲಿ ಕೊರೋನಾ ಕಾಲಿಟ್ಟ ಬೆನ್ನಲ್ಲೇ ಕರುನಾಡಿಗೂ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನಲ್ಲೇ 32 ಕೇಸ್ ಪತ್ತೆಯಾಗಿದೆ. ಹಾಟ್ಸ್ಪಾಟ್ ಆಗಿ ಬೆಂಗಳೂರು ಬದಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗ್ ಶುರುವಾಗಲಿದೆ. ಗುಣಲಕ್ಷಣಗಳು ಹೊಂದಿದವರು ಅಗತ್ಯ ಇದ್ರೆ ಟೆಸ್ಟಿಂಗ್ ಮಾಡಬಹುದು ಅಂತ ಸರ್ಕಾರದಿಂದ ಸೂಚನೆ ಕೊಡಲಾಗಿದೆ. ಕೊರೋನಾ ಈ ಬಾರಿ ಸೌಮ್ಯ ಗುಣಲಕ್ಷಣಗಳು ಹೊಂದಿದ್ದು ಆತಂಕ ಪಡುವ ವಾತಾವರಣ ಇಲ್ಲ. ಆದರೆ ನಿರ್ಲಕ್ಷ್ಯ ಬೇಡ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ನಾಳೆಯಿಂದ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ನಡೆಯಲಿದ್ದು, ನಾಳೆ ನಾಡಿದ್ದು ಟೆಸ್ಟಿಂಗ್ ಕಿಟ್ಗಳು ಕೋವಿಡ್ ಸೆಂಟರ್ಗಳಿಗೆ ಮುಟ್ಲಿದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು, ದೇಶದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ. RT-PCR ಕಿಟ್ಸ್ ಎಲ್ಲ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು. ನಮ್ಮ ಆಸ್ಪತ್ರೆಯಲ್ಲಿರುವಂಥವ್ರನ್ನೂ ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು, ನಮ್ಮಲ್ಲೂ ಕೂಡ ಮಾಡಿಸ್ಬೇಕು. ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತಗೊಂಡಾಗಿದೆ. ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ. ಸಭೆಯನ್ನು ಕರೆದಿಲ್ಲ. ಅವರು ನಮ್ಮ ಅಧಿಕಾರಿಗಳು ಕೇಂದ್ರದ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಇದ್ದಾರೆ. ಅವರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಮಾನಿಟರ್ ಮಾಡ್ತಾಯಿರಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ನಾವು ಏನು ಹೇಳಿದ್ದೇವೆ ಅಷ್ಟಕ್ಕೆ ಸಾಕೀಗ. ಬೇರೆ ಇನ್ನೇನು ವಿಶೇಷವಾದ ಕ್ರಮ ಸದ್ಯಕ್ಕೆ ತಗೊಳ್ಳೋದು ಬೇಡ. ನೀವು ಜನರಲ್ಲಿ ನಿಗಾ ವಹಿಸ್ಕೊಂಡು ಎಲ್ಲೆಲ್ಲಿ ಟೆಸ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಯಾರಿಗೆ ರಿಸ್ಕ್ ಇರ್ತಕ್ಕಂಥ ಕ್ಯಾಟಗರಿ ಇದ್ದಾರೆ ಜನ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಸ್ಕ್ ಹಾಕ್ಕೊಂಡು ತಿರುಗಾಡುವಂಥದ್ದು, ಅಂಥ ಜನ ಅಂತೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಕೂಡ ನಾವು ಹೇಳಿದ್ದೀವಿ. ಅವರು ಅದೇ ಹೇಳಿದ್ದಾರೆ. ನೋಡಿ, ದಯವಿಟ್ಟು ಎಲ್ಲೂ ಕೂಡ ನಾನು ನೆನ್ನೆನೂ ಹೇಳಿದ್ದೀನಿ, ಆ ಒಂದು ಪರಿಸ್ಥಿತಿ ಇಲ್ಲ. ಓಡಾಡಬಾರ್ದು, ತಿರುಗಾಡಬಾರ್ದು, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು, ಅದೆಲ್ಲ ಎಲ್ಲೂ ಇಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಕೇಂದ್ರಕ್ಕೆ ಹೋಗ್ತದೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಏನೂ ಇಲ್ಲ, ನಿರ್ಬಂಧನೆ ಏನೂ ಇಲ್ಲ. ಮತ್ತು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ, ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ. ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು. ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದಿಲ್ಲ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳವನ್ನ ತಪ್ಪಿಸಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ಗೆ ಮುಂದಾಗಿದೆ. ಒಂದು ವಾರ ಕಾದು ನೋಡಿ ಕೋವಿಡ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಿದೆ. ಒಂದು ವಾರ ಕೋವಿಡ್ ಸ್ಥಿತಿಗತಿ ಆಧರಿಸಿ ಕೊರೋನಾ ಗೈಡ್ಲೈನ್ಸ್ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಕೇಸ್ ಏರಿಕೆ ಆದರೆ ನಿಯಂತ್ರಣ ಕ್ರಮಗಳು ಜಾರಿ ಮಾಡಲಿದೆ. ಪ್ರಾಥಮಿಕವಾಗಿ ಏನೇನು ರೂಲ್ಸ್ ಜಾರಿ ಆಗ್ಬೋದು ಅಂತ ನೋಡಿದ್ರೆ, ಆಸ್ಪತ್ರೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬಹುದು. ಸಾಮಾಜಿಕ ಅಂತರ ಪಾಲನೆಗೆ ಸೂಚಿಸಬಹುದು. ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಬಳಕೆಗೆ ಸೂಚನೆ ಕೊಡಬಹುದು. ಸ್ಯಾನಿಟೈಸರ್ ಬಳಕೆಗೆ ಸೂಚಿಸಬಹುದು. ಕೇಸ್ ಹೆಚ್ಚಾದರೆ ಟೆಸ್ಟಿಂಗ್ ಹೆಚ್ಚಿಸಬಹುದು. ಬಸ್, ಮೆಟ್ರೋಗಳಲ್ಲಿ ಕೊರೋನಾ ನಿಯಮಾವಳಿ ಪಾಲನೆಗೆ ಸೂಚಿಸಬಹುದು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು ಜನರು ಆತಂಕ ಪಡೋದು ಬೇಡ, ಎಚ್ಚರದಿಂದ ಇರಬೇಕಷ್ಟೇ. ಲೋಕೇಶ್ ಕುಡಗಾದೆಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.